ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಪಠ್ಯಪುಸ್ತಕದಲ್ಲಿರುವ ಉರಿಲಿಂಗ ಪೆದ್ದಿಯವರ ವಚನಗಳು ಈ ಪದ್ಯಭಾಗವನ್ನು ಅತ್ಯಂತ ಸುಲಭವಾಗಿ ಹಾಗೂ ಸರಳವಾಗಿ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ. ಪದ್ಯಭಾಗವು ಸುಲಭವಾಗಿ ವಿದ್ಯಾರ್ಥಿಗಳಿಗೆ ಅರ್ಥವಾಗಬೇಕು ಎಂಬುದೇ ಈ ವಿಡಿಯೋದ ಉದ್ದೇಶವಾಗಿದೆ. ಇನ್ನೂ ಹೆಚ್ಚಿನ ವಿವರಗಳ ವಿಡಿಯೋಗಳಿಗಾಗಿ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಚಿಂತೆಯಿಲ್ಲದ ಅತಿ ಶ್ರೇಷ್ಠವಾದ ಮನಸ್ಥಿತಿಯನ್ನು ಶಿವಧ್ಯಾನದಿಂದ ಮಾತ್ರ ಹೊಂದಲು ಸಾಧ್ಯ. ಇಲ್ಲದಿದ್ದರೆ ಸಾಧ್ಯವಿಲ್ಲ ಎಂಬುದನ್ನು ಉರಿಲಿಂಗ ಪೆದ್ದಿ ತನ್ನ ವಚನಗಳಲ್ಲಿ ಹೇಳುತ್ತಲೇ ಮಂಗಳಲಿಂಗದ ಮಹತ್ವವನ್ನು ತನ್ನ ವಚನಗಳಲ್ಲಿ ಸಾರಿ ಹೇಳುತ್ತಾರೆ. ಮೊದಲನೇ ವಚನದಲ್ಲಿ, ಸೂರ್ಯನಿಲ್ಲದೆ ಹಗಲು ಇರಲು ಸಾಧ್ಯವಿಲ್ಲ, ದೀಪವಿಲ್ಲದೆ ಬೆಳಕು ಇರಲು ಸಾಧ್ಯವಿಲ್ಲ, ಹೂಗಳಿಲ್ಲದೆ ಪರಿಮಳವನ್ನು ಅರಿಯಲು ಸಾಧ್ಯವಿಲ್ಲ. ಅದೇ ರೀತಿ ಸಕಲವಿಲ್ಲದೆ ಪರಿಶುದ್ಧತೆಯನ್ನು ಕಾಣಲಾಗದು. ಸಕಲದ ಪರಿಶುದ್ಧತೆ ಎಂದರೆ ನಮ್ಮ ಮನಸ್ಸಿನ ಶುದ್ಧತೆ. ನಮ್ಮ ಮನಸ್ಸು ಶುದ್ಧವಾಗಿ ಇಲ್ಲದಿದ್ದರೆ ನಾವು ದೇವರನ್ನು ಪೂಜಿಸಿದರೂ ಯಾವ ಪ್ರಯೋಜನವೂ ಇಲ್ಲ. ಮನಸ್ಸಿನಲ್ಲಿ ನಿರಾಳತೆ, ಶುದ್ಧತೆ ಮೂಡಲು ಶಿವಧ್ಯಾನ ಅಥವಾ ಶಿವ ಸಾನ್ನಿಧ್ಯದಿಂದ ಮಾತ್ರ ಸಾಧ್ಯ ಎನ್ನುವುದನ್ನು ಉರಿಲಿಂಗ ಪೆದ್ದಿಯವರು ತಮ್ಮ ಮೊದಲ ವಚನದಲ್ಲಿ ವಿವರಿಸಿದ್ದಾರೆ. ಇನ್ನು ಎರಡನೆಯ ವಚನಗಳಲ್ಲಿ, ಪರುಷದ ಗ್ರಹದೊಳಗಿದ್ದು ತಿರಿವನೆ ಮನೆ ಮನೆಯ, ಅಂದರೆ ಪರುಷದ ಮಣಿ ತನ್ನ ಮನೆಯಲ್ಲಿ ಇದ್ದವನು ಬೇರೆ ಮನೆಗೆ ಭಿಕ್ಷೆ ಬೇಡಲು ಹೋಗುವುದಿಲ್ಲ. ತನಗೆ ಬೇಕಾದ ಎಲ್ಲವನ್ನೂ ಆತ ಆ ಮಣಿಯಿಂದಲೇ ಪಡೆದುಕೊಳ್ಳುತ್ತಾನೆ. ತೊರೆಯೊಳಗಿದ್ದವನು ತೃಷೆಯಾಗಲು ಅರಸುವವನೇ ಕೆರೆಯ ಉದಕವ. ಬಾಯಾರಿಕೆಯಾದಾಗ ಕೆರೆಯ ಒಳಗೆ ಇದ್ದಂತಹ ವ್ಯಕ್ತಿ ಆ ಕೆರೆಯ ನೀರನ್ನೇ ಕುಡಿಯುತ್ತಾನೆ. ಅದನ್ನು ಬಿಟ್ಟು ಬೇರೆ ಕೆರೆಗೆ ನೀರನ್ನು ಕುಡಿಯಲು ಹೋಗುವುದಿಲ್ಲ. ಅದೇ ರೀತಿ ಮಂಗಳಕರವಾದ ಲಿಂಗವನ್ನು ಯಾರು ತನ್ನ ದೇಹದ ಮೇಲೆ ಧರಿಸಿದ್ದಾರೆಯೋ ಅವರು ಬೇರೆ ದೇವರನ್ನು ನೆನೆಯಲು ಹೋಗುವುದಿಲ್ಲ. ಮಂಗಳಲಿಂಗವನ್ನು ಧರಿಸಿದ ಭಕ್ತನು ಶಿವಲಿಂಗವನ್ನೇ ಪೂಜಿಸುತ್ತಾನೆ, ಬೇರೆ ವಿಚಾರಗಳ ಬಗ್ಗೆ ನೆನೆಯುವುದಿಲ್ಲ ಎಂಬುದನ್ನು ಉರಿಲಿಂಗ ಪೆದ್ದಿಯವರು ಇಲ್ಲಿ ವಿವರಿಸಿದ್ದಾರೆ. ಇನ್ನು ಮೂರನೆಯ ವಚನದಲ್ಲಿ, ಗುರುವಿನ ನಡತೆಯು ಘನತೆ ಉಳ್ಳದ್ದಾಗಿರಬೇಕೆಂಬುದನ್ನು ಉರಿಲಿಂಗ ಪೆದ್ದಿಯವರು ವಿವರಿಸುತ್ತಾರೆ. ಲಘು ಯಾವಾಗಲೂ ಗುರುವಾಗಲು ಸಾಧ್ಯವಿಲ್ಲ, ಗುರು ಯಾವಾಗಲೂ ಲಘುವಾಗಲು ಸಾಧ್ಯವಿಲ್ಲ. ಅದು ಖಂಡಿತವಾಗಿಯೂ ನಡೆಯದು. ಗುರು ಗುರುವೇ ಆಗಿರುತ್ತಾನೆ, ಲಘು ಲಘುವೇ ಆಗಿರುತ್ತಾನೆ. ಒಂದು ವೇಳೆ ಗುರು ಲಘುವಾಗಿ ವರ್ತಿಸಿದರೆ, ಅಂದರೆ ದುರ್ನಡತೆಯಿಂದ ವರ್ತಿಸಿದರೆ ಅದು ಸರಿಯಾದ ಆಚಾರವಲ್ಲ. ಯಾರು ಶ್ರೀ ಗುರುಲಿಂಗ ಜಂಗಮ ಪ್ರಸಾದಕ್ಕೆ ಗೌರವ ನೀಡದೆ ಅದನ್ನು ಲಘುವಾಗಿ ಕಾಣುತ್ತಾನೋ ಅಂಥವನು ತಾನೇ ಲಘುವಾಗುತ್ತಾನೆ ಎಂಬುದನ್ನು ಉರಿಲಿಂಗ ಪೆದ್ದಿಯವರು ಪ್ರಸ್ತುತ ವಚನದಲ್ಲಿ ವಿವರಿಸಿದ್ದಾರೆ. ಹೀಗೆ ಉರಿಲಿಂಗ ಪೆದ್ದಿಯವರು ತಮ್ಮ 3 ವಚನಗಳಲ್ಲಿ 3 ರೀತಿಯ ಸಂದೇಶವನ್ನು ನಮಗೆ ನೀಡುತ್ತಾರೆ.